Next is plural. 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 Plural ಅಂದ್ರೆ ಬಹುವಚನ. ಓಕೆ, ಸೊ ಬಹುವಚನವು ಒಂದಕ್ಕಿಂತ ಹೆಚ್ಚು ಐಟಮ್ ಅಥವಾ ವ್ಯಕ್ತಿಯನ್ನು ಸೂಚಿಸುತ್ತದೆ. ಅರ್ಥ ಆಯ್ತಾ? ನಾಮಪದವು ಅದರ ಬಹುವಚನ ರೂಪದಲ್ಲಿದ್ದಾಗ ಮಾತ್ರ. ಅರ್ಥ ಆಯ್ತಾ? ಸೊ ಬಹುವಚನವು ಪ್ಲೂರಲ್ ಒಂದಕ್ಕಿಂತ ಹೆಚ್ಚು ಐಟಮ್ ಅಥವಾ ಹೆಚ್ಚು ವ್ಯಕ್ತಿಯನ್ನು ಸೂಚಿಸುತ್ತದೆ. ಈಗ ಉದಾಹರಣೆಗೆ ನಾವು ಕ್ಯಾಟ್ಸ್ ಅಂತ ಹೇಳ್ತೀವಿ. CATS, ಕ್ಯಾಟ್ಸ್ ಅಂತ ಹೇಳುವಾಗ ಬೆಕ್ಕುಗಳು. ಸೊ ಇಟ್ ರೆಫರ್ಸ್ ಟು ಮೋರ್ ದೆನ್ ಒನ್ ಕ್ಯಾಟ್, ಒಂದಕ್ಕಿಂತ ಹೆಚ್ಚು ಬೆಕ್ಕುಗಳನ್ನು ಇದು ಸೂಚಿಸುತ್ತದೆ. ಅರ್ಥ ಆಯ್ತಾ? ನಾವು ಕ್ಯಾಟ್ ಅಂತ ಹೇಳುವಾಗ ಅದು ಬೆಕ್ಕಾಗುತ್ತೆ, ಅದು ಸಿಂಗ್ಯುಲರ್, ಏಕವಚನ. ಕ್ಯಾಟ್ಸ್ ಅಂತ ಹೇಳುವಾಗ ಅದು ಬೆಕ್ಕುಗಳು, ಸೊ ಅದು ಒಂದಕ್ಕಿಂತ ಹೆಚ್ಚು ಬೆಕ್ಕುಗಳನ್ನು ಸೂಚಿಸುತ್ತದೆ. ಅದಕ್ಕೆ ನಾವು ಬಹುವಚನ ಪ್ಲೂರಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಉದಾಹರಣೆ ಬುಕ್ಸ್. ಬುಕ್ಸ್ ಅಂದ್ರೆ ಪುಸ್ತಕಗಳು. ಸೊ ಇಟ್ ರೆಫರ್ಸ್ ಟು ಮೋರ್ ದೆನ್ ಒನ್ ಬುಕ್, ಒಂದಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಇದು ಸೂಚಿಸುತ್ತದೆ. ಅರ್ಥ ಆಯ್ತಾ? ಸೊ ಬುಕ್ ಅಂತ ಹೇಳುವಾಗ ಅದು ಸಿಂಗ್ಯುಲರ್, ಬುಕ್ಸ್ ಅಂತ ಹೇಳುವಾಗ ಅದು ಪ್ಲೂರಲ್, ಬಹುವಚನ ರೂಪ. ಡಾಗ್ಸ್. ಡಾಗ್ಸ್ ಅಂದ್ರೆ ನಾಯಿಗಳು. ಇಟ್ ರೆಫರ್ಸ್ ಟು ಮೋರ್ ದೆನ್ ಒನ್ ಡಾಗ್, ಒಂದಕ್ಕಿಂತ ಹೆಚ್ಚು ನಾಯಿಗಳನ್ನು ಅದು ಸೂಚಿಸುತ್ತದೆ. ಅರ್ಥ ಆಯ್ತಾ? ಡಾಗ್ ಅಂದಾಗ ಅದು ಸಿಂಗ್ಯುಲರ್ ಆಗುತ್ತೆ, ಡಾಗ್ಸ್ ಅಂತ ಎಸ್ ಸೇರಿಸುವುದರಿಂದ ಅದು ನಾಯಿಗಳು ಅಂತ ಅರ್ಥ ಬರುತ್ತೆ. ಸೊ ಅದು ಪ್ಲೂರಲ್ ಫಾರ್ಮ್ ಆಗುತ್ತೆ, ಬಹುವಚನ ರೂಪ. ಅರ್ಥ ಆಯ್ತಾ? ಬಹುವಚನವು ಒಂದಕ್ಕಿಂತ ಹೆಚ್ಚು ಐಟಮ್ ಅಥವಾ ವ್ಯಕ್ತಿಯನ್ನು ಸೂಚಿಸುತ್ತದೆ, ಆದರೆ ನಾಮಪದವು ಅದರ ಬಹುವಚನ ರೂಪದಲ್ಲಿದ್ದಾಗ ಮಾತ್ರ. ಅರ್ಥ ಆಯ್ತಾ?